ಹಾಯ್ ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ನನ್ನ ಪಿಂಗಾರ ಕುಕಿಂಗ್ ಚಾನೆಲ್ಗೆ ಸ್ವಾಗತಗಳು. ಇವತ್ತು ನಾನು ತುಂಬಾ ಸಾಫ್ಟ್ ಆಗಿರುವಂತಹ ಒಂದು ರೆಸಿಪಿಯಾಗಿ ಬಂದಿದ್ದೇನೆ. ಅದು ಕೂಡ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ನಮ್ಮ ಗೋಳಿ ಬಜ್ಜಿ ರೆಸಿಪಿಯಾಗಿ ಬಂದಿದ್ದೇನೆ. ಮೊದಲಿಗೆ ಒಂದು ಬೌಲಿಗೆ ಸ್ವಲ್ಪ ಸಕ್ಕರೆ, ಅದೇ ರೀತಿ ಸ್ವಲ್ಪ ಅಂದರೆ ಒಂದು 2 ಕಪ್ಪಿನಷ್ಟು ನಾನಿಲ್ಲಿ ಮೈದಾ ಹುಡಿಯನ್ನು ಯೂಸ್ ಮಾಡಿದ್ದೇನೆ. ಅದಕ್ಕೆ 1 ಸ್ಪೂನ್ನಷ್ಟು ಸಕ್ಕರೆ, ಅರ್ಧ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ, ಸ್ವಲ್ಪ ಜೀರಿಗೆ ಹಾಕಿ ಒಂದು 2.5 ಕಪ್ಪಿನಷ್ಟು ಮೊಸರು ಇದೆ ಅಲ್ವಾ, ಹುಳಿ ಇಲ್ಲದ ಮೊಸರನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಅದರ ಹದ ಯಾವ ರೀತಿಗೆ ಬರಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಾಣಿಸ್ತೇನೆ. ಅಂದರೆ ಚೆನ್ನಾಗಿ ಅದು ಮಿಕ್ಸ್ ಆಗಿ ನಮಗೆ ಸಿಗಬೇಕು. ನೋಡಿ, ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು 2-3 ಸಲ ಆಗಿ 2.5 ಕಪ್ಪಿನಷ್ಟು ಮೊಸರನ್ನು ಇಲ್ಲಿ ಯೂಸ್ ಮಾಡಿದ್ದೇನೆ. ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ. ನಾವು ಮಾಡುವಂತಹ ಈ ಮಿಕ್ಸಿಂಗ್ನಲ್ಲಿ ಇರ್ತದೆ ಇದರ ಫುಲ್ ಪಾಕ. ಅಂದರೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ಅದೇ ರೀತಿ ಸ್ವಲ್ಪ ಹೊತ್ತು ರೆಸ್ಟಲ್ಲಿ ಇಡುವುದನ್ನು ಕೂಡ ಮರಿಬಾರ್ದು. ಇಲ್ಲಿ ನಾನು ಸ್ವಲ್ಪ ಹೊತ್ತು ಇದನ್ನು ಕಡಿಮೆ ಹೊತ್ತು ನಾನು ರೆಸ್ಟಲ್ಲಿ ಇಟ್ಟಿದ್ದೇನೆ. ನೀವು ಇದನ್ನು ತುಂಬ ಹೊತ್ತು ರೆಸ್ಟಲ್ಲಿ ಇಟ್ಕೋಬೋದು. ನೋಡಿ, ಇದು ಇದರ ಪರ್ಫೆಕ್ಟ್ ಆಗಿರುವ ಹದ. ಈ ಹದಕ್ಕೆ ನಮಗೆ ಇದು ಸಿಗಬೇಕು. ಇನ್ನು ಇದಕ್ಕೆ ನಮಗೆ ಆ್ಯಡ್ ಮಾಡಲಿಕ್ಕೆ ಇರೋದು ಕಟ್ ಮಾಡಿಟ್ಟಿರುವಂತಹ ಹಸಿಮೆಣಸು, ಸ್ವಲ್ಪ ಜಿಂಜರ್, ಆಮೇಲೆ ಸ್ವಲ್ಪ ನಾನಿಲ್ಲಿ ಆನಿಯನ್ ತೊಗೊಂಡಿದ್ದೇನೆ, ಅದೇ ರೀತಿ ಸ್ವಲ್ಪ ಕರಿ ಲೀವ್ಸ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ. ಇದನ್ನು ಒಂದು ಗಂಟೆಯಷ್ಟು ಹೊತ್ತು ನಾವು ರೆಸ್ಟಲ್ಲಿ ಇಟ್ಕೋಬೇಕು. ಆವಾಗ ನಮ್ಮ ಸಾಫ್ಟ್ ಆಗಿರುವಂಥ ಅದೇ ರೀತಿ ಕ್ರಿಸ್ಪಿ ಆಗಿರುವಂತಹ ಗೋಳಿ ಬಜ್ಜಿ ನಮಗೆ ಸಿಗ್ತದೆ. ಸೊ ನೋಡಿ, ಇಷ್ಟಾದರೆ ಇದನ್ನು ಇನ್ನು 1 ಗಂಟೆಯಷ್ಟು ಹೊತ್ತು ನಾನು ರೆಸ್ಟಲ್ಲಿ ಇಡ್ತಾ ಇದ್ದೇನೆ. ಇನ್ನೊಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕೆ ಒಂದು ಕಪ್ಪಿನಷ್ಟು ತೆಂಗಿನ ಎಣ್ಣೆಯನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಇರುವಂಥ ಎಣ್ಣೆಯನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ನಾನು ಒಂದು ಸ್ಪೂನನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಅದು ಬಿಸಿಯಾದ ನಂತರ, ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪವೇ ಈ ರೀತಿ ಈ ಹಿಟ್ಟನ್ನು ಹಾಕಿ ಕೊಡ್ತಾ ಇದ್ದೇನೆ. ಇಲ್ಲಿ ನಾನು ಹಾಕಬೇಕಿದ್ರೆ ಸ್ವಲ್ಪ ಹೆಚ್ಚಾಯಿತು, ಅಂದರೆ ನೀವು ಸ್ವಲ್ಪ ಕಡಿಮೆ ಗಾತ್ರದಲ್ಲಿ. ಆಮೇಲೆ ಇದನ್ನು ಎಣ್ಣೆಯಲ್ಲಿ ಹೀಗೆ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಕೊಡಬೇಕು. ಆಚೆ ಈಚೆ ಮಗುಚಿ ಹಾಕಬೇಕು. ನೋಡಿ, ಈ ರೀತಿ ಒಂದು ಕೆಂಪು ಬಣ್ಣಕ್ಕೆಲ್ಲ ಬರಬೇಕಿದ್ರೆ ನಮಗೆ ನಮ್ಮ ಗೋಳಿ ಬಜ್ಜಿ ಅದಕ್ಕೆ ಬಂತು ಅಂತ ಅರ್ಥ. ಸೊ ಇದನ್ನು ನಮಗೆ ಇನ್ನು ತೆಗಿಬೋದು. ಬಾಕಿ ಇರುವ ಹಿಟ್ಟನ್ನು ಕೂಡ ನಾನು ಇದೇ ರೀತಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ನನಗೆ ಸಿಕ್ಕಿದೆ. ಅದೇ ರೀತಿ ತುಂಬಾ ಕ್ರಿಸ್ಪಿ, ಅದೇ ರೀತಿ ತುಂಬಾ ಒಳಗಿಂದ ಸಾಫ್ಟ್ ಆಗಿರುವಂತಹ ಒಂದು ಗೋಳಿ ಬಜ್ಜಿ. ಮತ್ತು ನಮಗೆ ಒಳ್ಳೆ ಚಟ್ನಿ ಇದೆ ಅಲ್ವಾ, ಅಂದರೆ ಕಾಯಿ ಮೆಣಸೆಲ್ಲ ಹಾಕಿ ಚಟ್ನಿ ಮಾಡಿದರೆ ಅದರ ಜೊತೆ ಇದನ್ನು ಟೇಸ್ಟಿಯಾಗಿ ತಿನ್ಕೋಬೋದು. ಅದೇ ರೀತಿ ನಿಮಗೆ ಇಂತಹ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ನನ್ನ ಪಿಂಗಾರ ಕುಕಿಂಗ್ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರೆಯದಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಕೂಡ ಒಳ್ಳೆ ರೆಸಿಪಿಯಾಗಿ ನಾನು ಬರ್ತೇನೆ. ಅದೇ ರೀತಿ ಟೇಸ್ಟಿಯಾಗಿರುವಂತಹ ಗೋಳಿ ಬಜ್ಜಿ ರೆಸಿಪಿನ ಟ್ರೈ ಮಾಡೋದನ್ನು ಕೂಡ ಮರೆಯದಿರಿ.